ಶಾಂತವಾಗಿದ್ದಂಥ ಧರ್ಮಸ್ಥಳ ನಿನ್ನೆ ನಿಜಕ್ಕೂ ಕೂಡ ನಿಗಿ ಕೆಂಡ ಆಗಿದೆ. ಅಲ್ಲಿದ್ದಂಥ ಭಕ್ತರು, ಅದರ ಜೊತೆಯಲ್ಲಿ ಸ್ಥಳೀಯರು ಎಲ್ಲರೂ ಕೂಡ ರೊಚ್ಚಿಗೆದ್ದಿದ್ರು. ಅಲ್ಲಿ ಬಂದಂಥ ಯೂಟ್ಯೂಬರ್ಸ್ ಮೇಲೆ ಆಕ್ರೋಶವನ್ನು ಹೊರಹಾಕಿದ್ರು. ಜೊತೆಯಲ್ಲಿ 3 ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಕೂಡ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಈಗ FIR ಕೂಡ ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತ ರಿಪೋರ್ಟ್ ಎಲ್ಲಿದೆ ನೋಡಿ. ಧರ್ಮಸ್ಥಳ ವರ್ಸಸ್ ಯೂಟ್ಯೂಬರ್ ಸಂಘರ್ಷ. ಕ್ಷೇತ್ರದ ವಿರುದ್ಧ ಅಪಪ್ರಚಾರ, ಸ್ಥಳೀಯರ ಆಕ್ರೋಶ. ಧರ್ಮಸ್ಥಳದ ಪಾಂಗಳ ಕ್ರಾಸ್ ನಿನ್ನೆ ಅಕ್ಷರಶಃ ರಣರಂಗವಾಗಿತ್ತು. ಭಕ್ತರ ತಾಳ್ಮೆಯ ಕಟ್ಟೆ ಒಡೆದು ಹೋಗಿತ್ತು. ಯೂಟ್ಯೂಬರ್ಸ್ ವಿರುದ್ಧ ಸ್ಥಳೀಯರು ಕೆರಳಿ ಕೆಂಡವಾಗಿದ್ರು. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಿದ್ದಾರೆ ಎಂದು ಸ್ಥಳೀಯ ನಿವಾಸಿಗಳು ರೊಚ್ಚಿಗೆದ್ದು ವಾಗ್ದಾಳಿಗಿಳಿದಿದ್ರು. ಮಾತಿಗೆ ಮಾತು ಬೆಳೆದು ಹಲ್ಲೆ ಮಾಡಲಾಗಿತ್ತು. ಸದಾ ಶಾಂತವಾಗಿದ್ದಂಥ ಧರ್ಮಸ್ಥಳ ನಿನ್ನೆ ನಿಜಕ್ಕೂ ಕೂಡ ನಿಗಿ ಕೆಂಡ ಆಗಿದೆ. ಅಲ್ಲಿದ್ದಂಥ ಭಕ್ತರು, ಅದರ ಜೊತೆಯಲ್ಲಿ ಸ್ಥಳೀಯರು ಎಲ್ಲರೂ ಕೂಡ ರೊಚ್ಚಿಗೆದ್ದಿದ್ರು. ಅಲ್ಲಿ ಬಂದಂಥ ಯೂಟ್ಯೂಬರ್ಸ್ ಮೇಲೆ ಆಕ್ರೋಶವನ್ನು ಹೊರಹಾಕಿದ್ರು. ಜೊತೆಯಲ್ಲಿ 3 ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಕೂಡ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಈಗ FIR ಕೂಡ ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತ ರಿಪೋರ್ಟ್ ಎಲ್ಲಿದೆ ನೋಡಿ. ಧರ್ಮಸ್ಥಳ ವರ್ಸಸ್ ಯೂಟ್ಯೂಬರ್ ಸಂಘರ್ಷ. ಕ್ಷೇತ್ರದ ವಿರುದ್ಧ ಅಪಪ್ರಚಾರ, ಸ್ಥಳೀಯರ ಆಕ್ರೋಶ. ಧರ್ಮಸ್ಥಳದ ಪಾಂಗಳ ಕ್ರಾಸ್ ನಿನ್ನೆ ಅಕ್ಷರಶಃ ರಣರಂಗವಾಗಿತ್ತು. ಭಕ್ತರ ತಾಳ್ಮೆಯ ಕಟ್ಟೆ ಒಡೆದು ಹೋಗಿತ್ತು. ಯೂಟ್ಯೂಬರ್ಸ್ ವಿರುದ್ಧ ಸ್ಥಳೀಯರು ಕೆರಳಿ ಕೆಂಡವಾಗಿದ್ರು. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಿದ್ದಾರೆ ಎಂದು ಸ್ಥಳೀಯ ನಿವಾಸಿಗಳು ರೊಚ್ಚಿಗೆದ್ದು ವಾಗ್ದಾಳಿಗಿಳಿದಿದ್ರು. ಮಾತಿಗೆ ಮಾತು ಬೆಳೆದು ಹಲ್ಲೆ ಮಾಡಲಾಗಿತ್ತು. ಸದಾ ಶಾಂತವಾಗಿದ್ದಂಥ ಧರ್ಮಸ್ಥಳ ನಿನ್ನೆ ನಿಜಕ್ಕೂ ಕೂಡ ನಿಗಿ ಕೆಂಡ ಆಗಿದೆ. ಅಲ್ಲಿದ್ದಂಥ ಭಕ್ತರು, ಅದರ ಜೊತೆಯಲ್ಲಿ ಸ್ಥಳೀಯರು ಎಲ್ಲರೂ ಕೂಡ ರೊಚ್ಚಿಗೆದ್ದಿದ್ರು. ಅಲ್ಲಿ ಬಂದಂಥ ಯೂಟ್ಯೂಬರ್ಸ್ ಮೇಲೆ ಆಕ್ರೋಶವನ್ನು ಹೊರಹಾಕಿದ್ರು. ಜೊತೆಯಲ್ಲಿ 3 ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಕೂಡ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಈಗ FIR ಕೂಡ ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತ ರಿಪೋರ್ಟ್ ಎಲ್ಲಿದೆ ನೋಡಿ. ಧರ್ಮಸ್ಥಳ ವರ್ಸಸ್ ಯೂಟ್ಯೂಬರ್ ಸಂಘರ್ಷ. ಕ್ಷೇತ್ರದ ವಿರುದ್ಧ ಅಪಪ್ರಚಾರ, ಸ್ಥಳೀಯರ ಆಕ್ರೋಶ. ಧರ್ಮಸ್ಥಳದ ಪಾಂಗಳ ಕ್ರಾಸ್ ನಿನ್ನೆ ಅಕ್ಷರಶಃ ರಣರಂಗವಾಗಿತ್ತು. ಭಕ್ತರ ತಾಳ್ಮೆಯ ಕಟ್ಟೆ ಒಡೆದು ಹೋಗಿತ್ತು. ಯೂಟ್ಯೂಬರ್ಸ್ ವಿರುದ್ಧ ಸ್ಥಳೀಯರು ಕೆರಳಿ ಕೆಂಡವಾಗಿದ್ರು. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಿದ್ದಾರೆ ಎಂದು ಸ್ಥಳೀಯ ನಿವಾಸಿಗಳು ರೊಚ್ಚಿಗೆದ್ದು ವಾಗ್ದಾಳಿಗಿಳಿದಿದ್ರು. ಮಾತಿಗೆ ಮಾತು ಬೆಳೆದು ಹಲ್ಲೆ ಮಾಡಲಾಗಿತ್ತು. ಸದಾ ಶಾಂತವಾಗಿದ್ದಂಥ ಧರ್ಮಸ್ಥಳ ನಿನ್ನೆ ನಿಜಕ್ಕೂ ಕೂಡ ನಿಗಿ ಕೆಂಡ ಆಗಿದೆ. ಅಲ್ಲಿದ್ದಂಥ ಭಕ್ತರು, ಅದರ ಜೊತೆಯಲ್ಲಿ ಸ್ಥಳೀಯರು ಎಲ್ಲರೂ ಕೂಡ ರೊಚ್ಚಿಗೆದ್ದಿದ್ರು. ಅಲ್ಲಿ ಬಂದಂಥ ಯೂಟ್ಯೂಬರ್ಸ್ ಮೇಲೆ ಆಕ್ರೋಶವನ್ನು ಹೊರಹಾಕಿದ್ರು. ಜೊತೆಯಲ್ಲಿ 3 ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಕೂಡ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಈಗ FIR ಕೂಡ ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತ ರಿಪೋರ್ಟ್ ಎಲ್ಲಿದೆ ನೋಡಿ.
ಧರ್ಮಸ್ಥಳ ವರ್ಸಸ್ ಯೂಟ್ಯೂಬರ್ ಸಂಘರ್ಷ. ಕ್ಷೇತ್ರದ ವಿರುದ್ಧ ಅಪಪ್ರಚಾರ, ಸ್ಥಳೀಯರ ಆಕ್ರೋಶ. ಧರ್ಮಸ್ಥಳದ ಪಾಂಗಳ ಕ್ರಾಸ್ ನಿನ್ನೆ ಅಕ್ಷರಶಃ ರಣರಂಗವಾಗಿತ್ತು. ಭಕ್ತರ ತಾಳ್ಮೆಯ ಕಟ್ಟೆ ಒಡೆದು ಹೋಗಿತ್ತು. ಯೂಟ್ಯೂಬರ್ಸ್ ವಿರುದ್ಧ ಸ್ಥಳೀಯರು ಕೆರಳಿ ಕೆಂಡವಾಗಿದ್ರು. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಿದ್ದಾರೆ ಎಂದು ಸ್ಥಳೀಯ ನಿವಾಸಿಗಳು ರೊಚ್ಚಿಗೆದ್ದು ವಾಗ್ದಾಳಿಗಿಳಿದಿದ್ರು. ಮಾತಿಗೆ ಮಾತು ಬೆಳೆದು ಹಲ್ಲೆ ಮಾಡಲಾಗಿತ್ತು. ಸದಾ ಶಾಂತವಾಗಿದ್ದಂಥ ಧರ್ಮಸ್ಥಳ ನಿನ್ನೆ ನಿಜಕ್ಕೂ ಕೂಡ ನಿಗಿ ಕೆಂಡ ಆಗಿದೆ. ಅಲ್ಲಿದ್ದಂಥ ಭಕ್ತರು, ಅದರ ಜೊತೆಯಲ್ಲಿ ಸ್ಥಳೀಯರು ಎಲ್ಲರೂ ಕೂಡ ರೊಚ್ಚಿಗೆದ್ದಿದ್ರು. ಅಲ್ಲಿ ಬಂದಂಥ ಯೂಟ್ಯೂಬರ್ಸ್ ಮೇಲೆ ಆಕ್ರೋಶವನ್ನ ಹೊರಹಾಕಿದ್ರು. ಜೊತೆಯಲ್ಲಿ 3 ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಕೂಡ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಈಗ FIR ಕೂಡ ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತ ರಿಪೋರ್ಟ್ ಎಲ್ಲಿದೆ ನೋಡಿ. ಧರ್ಮಸ್ಥಳ ವರ್ಸಸ್ ಯೂಟ್ಯೂಬರ್ ಸಂಘರ್ಷ. ಕ್ಷೇತ್ರದ ವಿರುದ್ಧ ಅಪಪ್ರಚಾರ, ಸ್ಥಳೀಯರ ಆಕ್ರೋಶ. ಧರ್ಮಸ್ಥಳದ ಪಾಂಗಳ ಕ್ರಾಸ್ ನಿನ್ನೆ ಅಕ್ಷರಶಃ ರಣರಂಗವಾಗಿತ್ತು. ಭಕ್ತರ ತಾಳ್ಮೆಯ ಕಟ್ಟೆ ಒಡೆದು ಹೋಗಿತ್ತು. ಯೂಟ್ಯೂಬರ್ಸ್ ವಿರುದ್ಧ ಸ್ಥಳೀಯರು ಕೆರಳಿ ಕೆಂಡವಾಗಿದ್ರು. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಿದ್ದಾರೆ ಎಂದು ಸ್ಥಳೀಯ ನಿವಾಸಿಗಳು ರೊಚ್ಚಿಗೆದ್ದು ವಾಗ್ದಾಳಿಗಿಳಿದಿದ್ರು. ಮಾತಿಗೆ ಮಾತು ಬೆಳೆದು ಹಲ್ಲೆ ಮಾಡಲಾಗಿತ್ತು. ಸದಾ ಶಾಂತವಾಗಿದ್ದಂಥ ಧರ್ಮಸ್ಥಳ ನಿನ್ನೆ ನಿಜಕ್ಕೂ ಕೂಡ ನಿಗಿ ಕೆಂಡ ಆಗಿದೆ. ಅಲ್ಲಿದ್ದಂಥ ಭಕ್ತರು, ಅದರ ಜೊತೆಯಲ್ಲಿ ಸ್ಥಳೀಯರು ಎಲ್ಲರೂ ಕೂಡ ರೊಚ್ಚಿಗೆದ್ದಿದ್ರು. ಅಲ್ಲಿ ಬಂದಂಥ ಯೂಟ್ಯೂಬರ್ಸ್ ಮೇಲೆ ಆಕ್ರೋಶವನ್ನ ಹೊರಹಾಕಿದ್ರು. ಜೊತೆಯಲ್ಲಿ 3 ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಕೂಡ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಈಗ FIR ಕೂಡ ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತ ರಿಪೋರ್ಟ್ ಎಲ್ಲಿದೆ ನೋಡಿ. ಧರ್ಮಸ್ಥಳ ವರ್ಸಸ್ ಯೂಟ್ಯೂಬರ್ ಸಂಘರ್ಷ. ಕ್ಷೇತ್ರದ ವಿರುದ್ಧ ಅಪಪ್ರಚಾರ, ಸ್ಥಳೀಯರ ಆಕ್ರೋಶ. ಧರ್ಮಸ್ಥಳದ ಪಾಂಗಳ ಕ್ರಾಸ್ ನಿನ್ನೆ ಅಕ್ಷರಶಃ ರಣರಂಗವಾಗಿತ್ತು. ಭಕ್ತರ ತಾಳ್ಮೆಯ ಕಟ್ಟೆ ಒಡೆದು ಹೋಗಿತ್ತು. ಯೂಟ್ಯೂಬರ್ಸ್ ವಿರುದ್ಧ ಸ್ಥಳೀಯರು ಕೆರಳಿ ಕೆಂಡವಾಗಿದ್ರು. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಿದ್ದಾರೆ ಎಂದು ಸ್ಥಳೀಯ ನಿವಾಸಿಗಳು ರೊಚ್ಚಿಗೆದ್ದು ವಾಗ್ದಾಳಿಗಿಳಿದಿದ್ರು. ಮಾತಿಗೆ ಮಾತು ಬೆಳೆದು ಹಲ್ಲೆ ಮಾಡಲಾಗಿತ್ತು.